ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನಿನ್ನೆ ಲಾಗು. ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಿದ್ದಂತಹ ಲಾಗು. ಸೊ ಬೆಳಿಗ್ಗೆನೇ ಅಮ್ಮ ಚಪಾತಿ, ಆಲೂಗಡ್ಡೆ ಪಲ್ಯ ಹಾಗೆ ಅವಲಕ್ಕಿ ಹಾಕಿ ರಸಾಯನ ಮಾಡಿದರು. ಸೊ ಟಿಫನೆಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ನಾವು ಹೊರಟ್ವಿ ಅಂತಲೇ ಹೇಳ್ಬೋದು. ಆ ಬಿಸಿಲಿಗೆ ತುಂಬಾ ಸೆಕೆಗೆ ನಾನು ಅದೇ ಹೇಳ್ತಿದ್ದೆ, ಯಪ್ಪ ಈ ಬಿಸಿಲಲ್ಲಿ ಯಾವುದಪ್ಪ ಟ್ರಿಪ್ಗಳು ಮಾಡೋದು, ಇಷ್ಟೊಂದು ಬಿಸಿಲು ಹೊಡಿತಿದೆ ಅಂತ ಹೇಳ್ಕೊಂಡಿದ್ದೆ. ಸೊ ಹಾಗೆ ನಮ್ಮ ಚೀಕು ಡ್ಯಾನ್ಸ್ ಮಾಡ್ಕೊಂಡು ಸಾಂಗ್ ಏನಂದರೆ ದಾರಿ ಉದ್ದಕ್ಕೂ ಒಂದು ಬರೀ ಇದೇ ಆಗೋಯಿತು. ಸೊ ನೋಡಿ ಈ ಪೆಟ್ರೋಲ್ ಬಂಕಲ್ಲಿ ಯಾವ ರೀತಿ ಗ್ಯಾಸ್ಗೆ ವೆಯ್ಟ್ ಮಾಡ್ತಿದ್ರು ಅಂತ ಹೇಳಿದ್ರೆ ಪಾಪ ಆಟೋ ಡ್ರೈವರ್ಸು ತುಂಬಾ ಬೇಜಾರಾಗುತ್ತಲ್ಲ ಈ ಬಿಸಿಲಲ್ಲಿ ಈ ರೀತಿ ಕಾಯ್ಕೊಂಡು ನಿಂತಿರ್ತಾರೆ ಅಂತ. ಸೊ ಕೊನೆಗೆ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೈವೇಲಿ ದೇವಸ್ಥಾನಕ್ಕೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಇನ್ನೇನು ದೇವಸ್ಥಾನ ಸಿಗುವಂಥ ಸಮಯದಲ್ಲಿ ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಕೂತಿದ್ವಿ. ಅಮ್ಮ ರಸಾಯನ ಇತ್ತು ಅಂತ ಹೇಳಿ ಬಾಕ್ಸ್ಗೆ ಹಾಕೊಂಡ್ಬಂದಿದ್ರು, ಅದನ್ನು ನಾನು ತಿಂತಾಯಿದ್ದೀನಿ. ಉಲ್ಲಾಸ್ ಏನು ಮಮ್ಮಿ ಅದು ತೋರಿಸು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದಾನೆ. ಸೊ ಹಾಗೇ ಮಾತಾಡಿಕೊಂಡು ರಸಾಯನನ ಸಹ ತಿಂದ್ಕೊಂಡು, ಆ್ಯಕ್ಚುಲಿ ನನಗೆ ರಸಾಯನ ಅಂದರೆ ತುಂಬ ಇಷ್ಟ, ಬೆಲ್ಲದಲ್ಲಿ ಮಾಡೋವಂಥದ್ದು. ಸೊ ಇನ್ನೇನು ಟೆಂಪಲ್ನ ರೀಚ್ ಆಗುವಂಥ ಸಮಯ ತುಂಬ ಬಂತು ದಾರಿ ಬಿಸಿಲಿಗೆ ಸಿಕ್ಕಾಪಟ್ಟೆ ತಲೆನೋವು ಸಹ ಬಂದುಬಿಟ್ಟಿದೆ ಅಂತಲೇ ಹೇಳ್ಬೋದು. ಈಗಲೂ ವಾಯ್ಸ್ ಓವರ್ ಕೊಡುವಂಥ ಸಮಯದಲ್ಲೂ ಸಹ ತಲೆನೋವು ಅಂತಲೇ ಹೇಳ್ಬೋದು. ಸೊ ಆದರೆ ಏನು ಮಾಡೋಕ್ಕಾಗುತ್ತೆ, ದೇವಿನ ನೋಡುವಂತಹ ಖುಷಿನೇ ಬೇರೆ ಅಲ್ವಾ. ಸೊ ಹಾಗೆ ದರ್ಶನ ಮಾಡೋಕ್ಕೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಇನ್ನೇನು ನಿಯರೆಸ್ಟ್ ಇದ್ದಾಗ ಎಷ್ಟು ಜನ ಅಲ್ಲಿ ಇದ್ದರು ಅಂತ ಹೇಳಿದ್ರೆ, ನಾವು ಬುಧವಾರ, ಶುಕ್ರವಾರ, ಭಾನುವಾರ ಈ ರೀತಿ ಹೋಗಲೇಬೇಕು ಅಂತ ಏನಿಲ್ಲ. ಆರಾಮಾಗಿ ಯಾವ ದಿನ ಹೋದ್ರೂ ಸಹ ದೇವ್ರ ದರ್ಶನಕ್ಕೆ ರಶ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ವೆಹಿಕಲ್ಗಳು ನಿಂತಿದೆ ಅಂತ ಹೇಳಿದ್ರೆ, ತುಂಬಾ ವೆಹಿಕಲ್ಗಳು ದರ್ಶನಕ್ಕೆ ಬಂದಿದ್ದರು. ಸೊ ಜನಗಳನ್ನು ಸಹ ಅದೇ ರೀತಿ ಇತ್ತು. ಆದರೆ ಬಿಸಿಲಿಗೆ ಕಾಲಿಡೋಕ್ಕೆ ಅಂತಲೂ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡಿ ಆಲ್ಮೋಸ್ಟ್ ಬಟ್ ಬೇರೆ ದಿನ ಅಮಾವಾಸ್ಯೆ ಹುಣ್ಣಿಮೆ ದಿನ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಸ್ವಲ್ಪ ಕಮ್ಮಿನೇ ಇತ್ತು ರಶ್ಶು ಅಂತಲೇ ಹೇಳ್ಬೋದು. ಸೊ ಈಗ ನಾವು ಎಂಟ್ರಿ ಕೊಟ್ವಿ ಅಂತಲೇ ಹೇಳ್ಬೋದು. ನೋಡಿ ಶ್ರೀ ಕಬ್ಬಾಳಮ್ಮ ದೇವಸ್ಥಾನ. ಸೊ ದೇವಿ ದರ್ಶನ ನೀವು ಸಹ ಹತ್ತಿರದಿಂದನೂ ಸಹ ನೋಡ್ಬೋದು. ಆ ರೀತಿ ನಾನು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿದ್ದೀನಿ. ಸೊ ನೋಡಿ ಈಗ ದೇವಿ ದರ್ಶನ ಆಗುತ್ತೆ. ಚೀಕು ನಮಗಿಂತ ಮುಂದೆ ಹೋಗ್ಬಿಟ್ಟಿದ್ದಾನೆ. ಸೊ ಯಾವ ರೇಂಜಿಗೆ ಅವ್ನು ಫಾಸ್ಟ್ ಇದ್ದ ಅಂತ ಹೇಳಿದ್ರೆ, ನಾವು ಅಲ್ಲಿಂದ ಕ್ಯೂಲಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಯಾವುದೇ ರೀತಿಯಾದಂಥ ರಶ್ ಇರಲಿಲ್ಲ. ನಾವು ಎಂಟ್ರಿ ಕೊಡೋ ಅಷ್ಟರಲ್ಲಿ ತುಂಬಾ ರಶ್ ಆಗೋಯಿತು. ನೋಡಿ ಯಾವ ರೀತಿ ನಾವು ಹೋಗಿದ್ದ ದಿನ ಬುಧವಾರ ಆದ್ರೂ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಸೊ ನೋಡಿ ಎಲ್ಲ ರೀತಿಯಾದಂತಹ ಹೂವಿನ ಅಲಂಕಾರ ಅಂತಲೇ ಹೇಳ್ಬೋದು. ಅಲ್ಲಿ ನಿಂತ್ಕೊಂಡಿರೋರೆಲ್ಲ ಫೋಟೋ ಹೊಡಿತಾ ಇದ್ದೀರಾ, ಸುಮ್ಮನೆ ಇದ್ದರು ಪಾಪ ಅವರು ಪೇಷನ್ಸಿಂದ. ಸೊ ಪದೇ ಫೋಟೋ ಹಿಡಿಯೋರಿಗೆ ಸಾಕು ಬಿಡಿ ಅಂತ ಹೇಳಿ ಕಳಿಸಿದ್ರು. ಸೊ ನೋಡಿ ಎಷ್ಟು ಹತ್ತಿರದಿಂದ ಹಿಡಿದಿದ್ದೀನಿ ನಾನು. ದೇವಿ ದರ್ಶನ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಅಲ್ಲಿ ಕುಂಕುಮ ಬಳೆ ಎಲ್ಲ ಕೊಟ್ಟರು. ಅದೇ ಕುಂಕುಮನ ನಾನು ಚೀಕು ಮನೆಯವರು ಎಲ್ಲರೂ ಸಹ ಹಚ್ಕೋತಾ ಇದ್ದೀವಿ. ಸೊ ಹಾಗೆ ಹಚ್ಕೊಂಡು ಅಲ್ಲಿ ಸಿಗುವಂತಹ ತಾಯ್ತಾನೆಲ್ಲ ಕಟ್ಕೊಂಡು ನಾವು ಹೊರಟ್ವಿ. ಬಿಸಿಲಾಗಿರೋದ್ರಿಂದ ಅಲ್ಲಿ ನಡೆಯೋದಕ್ಕೆ ಈಸಿ ಆಗಬೇಕು ಅಂತ ಹೇಳಿ ಈ ರೀತಿ ಮ್ಯಾಟ್ಗಳನ್ನ ಹಾಕಿದ್ದಾರೆ. ಇದು ಹಾಕಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಅಲ್ಲಿ ನಡೆಯೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಕಾಲು ಒಂದು ಹೆಜ್ಜೆಗೇ ಅಷ್ಟು ಸುಡ್ತಾ ಇತ್ತು. ಸೊ ಇದು ಹಾಕಿದ್ರಿಂದ ಒಂದು ಸ್ವಲ್ಪ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಎಲ್ಲ ದೇವಸ್ಥಾನದಲ್ಲೂ ಈ ರೀತಿ ಇದ್ದರೆ ಒಂಥರ ಚೆಂದ ಅಂತಲೇ ಹೇಳ್ಬೋದು ಎಲ್ರಿಗೂ. ಸೊ ನೋಡಿ ಈ ರೀತಿ ಒಂದು ಸ್ಟೆಪ್ ನಾವು ಮುಂದೆ ಇಡಬೇಕು ಅಂತ ಹೇಳಿದ್ರು ಕಷ್ಟ. ಆ ಸೆಕೆಗೆ ಆ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಸೊ ನೋಡಿ ಯಾವ ರೀತಿ ನಾವು ಸಹ ದೇವ್ರ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಮನೆ ಕಡೆ ಹೊರಟ್ವಿ. ಸೊ ನಾವು ಹೋಗಿ ಕಾರ್ ಕೊಡೋಷ್ಟರಲ್ಲಿ ರಾಗು ಜ್ಯೂಸಸ್ ಎಲ್ಲ ತಂದಿದ್ರು. ನೋಡಿ ಯಾವ ರೀತಿ ಬೆವರು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಎ ಸಿ ಹಾಕೊಂಡು ಕಾರಲ್ಲಿ ಕುತ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಆ ರೇಂಜಿಗೆ ಬೆವರು ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗೆ ಜ್ಯೂಸ್ಗಳನ್ನ ಕುಡ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ಹೊರಟ್ವಿ ಮನೆ ಕಡೆಗೆ. ಅಲ್ಲಿ ಸಿಗುವಂತಹ ತಾಯ್ತನ ಎಲ್ಲನೂ ಸಹ ನಾವು ಕಟ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಆನ್ ದ ವೇ ಬರೋ ಟೈಮಲ್ಲಿ ಸೊ ಜ್ಯೂಸೆಲ್ಲ ಕುಡ್ಕೊಂಡು ಹೊಟ್ಟೆಗೆ ಊಟ ಬೇಕಲ್ವಾ. ಸೊ ಊಟ ಮಾಡೋಕ್ಕೆ ಹೋಟ್ಲಿಗೆ ಹೋದ್ವಿ. ಅದಕ್ಕಿಂತ ಮುಂಚೆ ರಾಮನಗರದಲ್ಲಿ ಈ ಒಂದು ಹೋಟೆಲ್ ಜನಾರ್ದನ ಫೇಮಸ್ ಅಂತಲೇ ಹೇಳ್ಬೋದು. ಮೈಸೂರು ಪಾಕು, ಮಿಕ್ಸ್ಚರ್ಗಳಿಗೆ, ಮಸಾಲೆ ದೋಸೆಗೆ ಎಲ್ಲ ಫೇಮಸ್ಸು. ಸೊ ಆಲ್ಮೋಸ್ಟ್ ಮದುವೆ ಆದಾಗಲಿಂದ ಇಲ್ಲಿ ನಾವು ಮೈಸೂರು ಪಾಕ್ನ ಟೇಸ್ಟ್ ಮಾಡಿದ್ವಿ. ಸೊ ತುಂಬ ದಿನ ಆಗಿತ್ತು ಇರೋ ತಿನ್ನೋಣ ಅಂತ ಹೇಳಿ 1/4 kg ಮೈಸೂರು ಪಾಕು ಹಾಗೆ ಏನದು ಚೋಚನೂ ಸಹ ತೊಗೊಂಡು ಕಾರ್ಗೆ ಏನಂತಾರೆ ಡೆಲಿವರಿ ತೊಗೊಂಡು ಬಂದರು. ಸೊ ಅಲ್ಲಿ ಕಾರಲ್ಲಿ ಕೂತ್ಕೊಂಡೇ ಸಹ ಎಲ್ಲರೂ ತಿಂದ್ವಿ. ಸೊ ಜಾಸ್ತಿ ತುಪ್ಪ ಅಲ್ವಾ, ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ.
ಲಿಮಿಟಾಗಿ ತಿನ್ಬೋದು. ಸೊ ಹಾಗೆ ಮನೆಗೆ ತಂದು ಸ್ವಲ್ಪ ಹಾಗೆ ಶೇರ್ ಮಾಡಿಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು. ಸೊ ಚೋಚೋ ಹಾಗೆ ಮೈಸೂರು ಪಾಕು. ನೀವು ಏನಾದರೂ ರಾಮನಗರ ಸೈಡ್ ಹೋದರೆ ಈ ಹೋಟೆಲ್ ಜನಾರ್ದನಗೆ ಭೇಟಿ ಮಾಡಿ ಅಲ್ಲಿ ಸಿಗುವಂತಹ ಮೈಸೂರು ಪಾಕು ಹಾಗೆ ಮಸಾಲೆ ದೋಸೆ ಈ ರೀತಿ ಮಿಕ್ಸ್ಚರ್ನ ನೀವು ಸಹ ಅಲ್ಲಿ ತಿನ್ಬೋದು. ನಮ್ಮ ಮನೆಯವ್ರು ಫಸ್ಟು ಬೆಣ್ಣೆ ಮುರುಕು ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಣ್ಣೆ ಮುರುಕನ್ನ ಟೇಸ್ಟ್ ಮಾಡಿದ್ರು. ಈಗ ನೋಡಿ ಮೈಸೂರು ಪಾಕು, ಆ ಮೈಸೂರು ಪಾಕಲ್ಲಿ ಬರೀ ತುಪ್ಪನೇ ಇದೆ, ತುಂಬಾ ಟೇಸ್ಟಿಯಾಗಿತ್ತು ಅಂತಲೂ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಸಹ ಹೋಟೆಲ್ ಜನಾರ್ದನ್ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಒಂದು ಸತಿ ಹೋಗಿ ರಾಮನಗರದಲ್ಲಿ ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ತಿನ್ಬೋದು. ಎಷ್ಟು ಫೇಮಸ್ ಅಂತ ಹೇಳಿದ್ರೆ ತುಂಬ ಹಳೆಯದು ಅಂತಲೇ ಹೇಳ್ಬೋದು ಈ ಒಂದು ಹೋಟೆಲು. ಸೊ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಯಾವ ರೀತಿ ಇದೆ ಮೈಸೂರು ಪಾಕು. ಅಲ್ಲಿ ಯಾವುದೇ ರೀತಿ ಅಂದರೆ ಶೇಪ್ ರೀತಿ ನಿಮಗೆ ಕೊಡಲ್ಲ, ಮೈಸೂರು ಪಾಕು ಕಟ್ ಮಾಡಿಕೊಂಡು ಅಲ್ಲಿ ಹೇಗೆ ಮಾಡಿರ್ತಾರೆ ಅದನ್ನು ನಿಮಗೆ ಹಾಗೆ ಕೊಡ್ತಾರೆ. ಸೊ ನೆಕ್ಸ್ಟು ನಾವು ಬೆಂಗಳೂರು ರೀಚ್ ಆದಾಗ ತೂಗುದೀಪ ದೊನ್ನೆ ಬಿರಿಯಾನಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಆದರೆ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 4:15 ಆಗೋಗಿರೋದ್ರಿಂದ ನಾವು ಅಂದ್ಕೊಂಡಿರೋ ಅಷ್ಟು ತಿನ್ನೋಕ್ಕಾಗಿಲ್ಲ, ಬಟ್ ತಿಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ರಾಜರಾಜೇಶ್ವರಿ ನಗರದಲ್ಲಿರೋದು. ಯಾರೆಲ್ಲ ಇನ್ನೂ ಗೊತ್ತಿಲ್ಲ ಹೋಗಿಲ್ಲ ಅನ್ನೋರು ತೂಗುದೀಪ ದೊನ್ನೆ ಬಿರಿಯಾನಿಗೆ ಹೋಗಿ ತಿನ್ಬೋದು. ಟೇಸ್ಟು ಸಹ ತುಂಬಾ ಚೆನ್ನಾಗಿದೆ, ಸರ್ವಿಸು ಸಹ ಅದೇ ರೀತಿ ಇತ್ತು ಅಂತಲೇ ಹೇಳ್ಬೋದು. ದರ್ಶನ್ ಪಾನ್ ಮಾಡಿರುವಂತಹ ಈ ಒಂದು ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವು ಹೋಗೋಷ್ಟರಲ್ಲಿ ಎಲ್ಲ ಖಾಲಿ ಆಗಿದ್ದರಿಂದ ನಾವು ಬರೀ ಕುಷ್ಕ ಅಂದರೆ ಬಿರಿಯಾನಿ ರೈಸು, ಕಬಾಬು, ಕೈಮಾ, ಗೋಲಿ ಸೋಡಾನ ಕುಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ ಇದೇ ಫುಲ್ಲು ಅಲ್ಲಿರುವಂತಹ ಅಟ್ಮಾಸ್ಫಿಯರು. ಭಾನುವಾರ ಹೋದರೆ 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ ಅಂತ ಇಲ್ಲೇ ಇದೆ ನೋಡಿ. ಭಾನುವಾರ ಸಿಗುವಂತಹ ಡಿಶಸ್ಸು ಹಾಗೆ ಡೈಲಿ ಸಿಗುವಂತಹ ಡಿಶಸ್ಸು ಎಲ್ಲನೂ ಸಹ ಅಲ್ಲೇ ಬೋರ್ಡ್ ಮೇಲೆ ಬರೆದಿದ್ರು ಅಂತಲೇ ಹೇಳ್ಬೋದು. ಸೊ ನಾವು 2 ಪ್ಲೇಟ್ ಕಬಾಬು, 1 ಪ್ಲೇಟ್ ಖೈಮಾ ಹಾಗೆ 3 ಬಿರಿಯಾನಿ ರೈಸ್ನ ತೊಗೊಂಡು ಗೋಲಿ ಸೋಡಾ ಕುಡ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಕೊಂಡು ಬಂದ್ವಿ. ಸೊ ಆದರೂ ಏನಪ್ಪ ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ ತಿನ್ನೋಕ್ಕಾಗಿಲ್ವಲ್ಲ ಅಂತ ಬೇಜಾರು. ಆ ಒಂದು ಇಂಟೆನ್ಷನಲ್ಲೇ ನಾವು ಅಲ್ಲಿ ಹೋಗಿದ್ದು ಮಟನ್ ಬಿರಿಯಾನಿ ತಿನ್ನೋಣ ಅಂತ. ಆ್ಯಕ್ಚುಲಿ ರಾಗು ಟ್ರೈ ಮಾಡಿದ್ರಂತೆ ಫಸ್ಟು ಫ್ರೆಂಡ್ಸ್ ಜೊತೆ. ನಾವು ಮಿಲ್ಟ್ರಿ ಹೋಟ್ಲು ಥರ ಇದೆಯಲ್ಲ ಅಲ್ಲಿ ಟ್ರೈ ಮಾಡಿದ್ವಿ, ಬಟ್ ಇದೇ ರೀತಿ ಸಿಟ್ಟಿಂಗ್ ಕೂತ್ಕೊಳ್ಳೋ ರೀತಿಯಲ್ಲಿ ನಾವು ಟ್ರೈ ಮಾಡಿರಲಿಲ್ಲ. ಬಾಳೆ ಎಲೆಯಲ್ಲಿ ಊಟ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ನೀವು ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಸಹ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನೋಡಿ ಮಾವಿನ ಮರದಲ್ಲಿ ಎಷ್ಟು ಮಾವಿನಕಾಯಿ ಬೆಳೆದಿದೆ ಅಂತ ಹೇಳಿದ್ರೆ ಹೋಟ್ಲು ಮುಂದೆನೇ ಇದೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ನಿಮಗೂ ಸಹ ಇಷ್ಟ ಆಗಿದ್ರೆ ಈ ವ್ಲಾಗ್ನ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.